ಬಟ್ಟೆ ಆಗ್ತಾ ಇದಾರೆ ಅಂದ್ರೆ ಅದು TRP ದುಡ್ಡಲ್ಲಿ. ಹೌದು. ಪ್ರತಿಯೊಂದು ಮ್ಯಾಟ್ರಿಗೂ ಈಗ BTV ನ್ಯೂಸ್ ಒಂದು ವಾರದಿಂದ ಟಾಪಲ್ಲಿದೆ. ಹೆಂಗಿದೆ ದರ್ಶನ್ ಹೌದು. ದರ್ಶನ್ ಏನೇ ಮಾಡಿದ್ರು ದರ್ಶನ್. ಒಂದು ಹೋಟ್ಲಲ್ಲಿ ಊಟ ಮಾಡೋಕೆ ಹೋದ್ರು ದರ್ಶನ್, ಹುಚ್ಚ ಒಯ್ಯಕ್ಕೆ ಹೋದ್ರು ದರ್ಶನ್, ಯಾವುದೋ ಒಂದು ಹೋಟ್ಲಲ್ಲಿ ಊಟ ಮಾಡಿದ್ರು ದರ್ಶನ್. ಏನು ದರ್ಶನ್ ಅಂದ್ರೆ ಏನು ಬಿಟ್ಟು ಸಿಕ್ಕಿದಾನ? ಮತ್ತೆ ದರ್ಶನ್ ಅಂದ್ರೆ TRP ಅಂದ್ರೆ TRP ಅಂದ್ರೆ ಏನು? ಅವ್ರು ಇವತ್ತು ಅಜ್ಜಿ ತನ್ನ ಮಕ್ಕಳು ಯಾವ್ದೋ ಕೋಟ್ ಹಾಕಿರಲ್ಲ, ಅದು ದರ್ಶನ್ TRPಯಲ್ಲೇ ದುಡ್ಡು. ಅದನ್ನು ಅಷ್ಟೊಂದು ಪರ್ಸ್ನಲಾಗಿ ತಗೊಂಡವ್ರು. ಅದೇನು ಫಿಲಿಮ್, ಅದು ಒಂದು ರೀಲ್, ಅದು ಅದನ್ನ ಎಡಿಟ್ ಮಾಡಿಬಿಟ್ಟು ದರ್ಶನ್ ಹಾಗೆ ಹೀಗೆ ಎಷ್ಟು ವಿಚಿತ್ರವಾಗಿ ತೋರಿಸ್ತಾರೆ. ಅದನ್ನು ಪರ್ಸ್ನಲಾಗಿ ತಗೊಬಿಟ್ಟಿದ್ದಾನೆ ಅಜಿತ್ ತನ್ಮಕ್ನವರು. ಅದೇ ಎಲ್ಲ ಕೇಸ್ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟಿದ್ರೆ ವಾಟ್ಸಪ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಹೇಳಿದಲ್ವ, ಬಾಸ್ ಹೊರಗಡೆ ಬರಲಿ, ಅಲ್ಲಿವರೆಗೆ ನಾವೇನು ಮಾತಾಡಲ್ಲ ಅಷ್ಟೇ. ಕಾನೂನು ಇದೆ ಸರ್, ಕೋರ್ಟಿಂದ ತೀರ್ಪು ಬರೋವರೆಗೂ ನಾವೇನು ಮಾತಾಡಲ್ಲ ಅಷ್ಟೇ. ಆ್ಯಕ್ಚುಲಿ ನಾನು ನೆನ್ನೆ ಬರ್ತಾಯಿದ್ದೆ, ನಾನು ಗಾಡಿ ಮೇಲೆ ಡಿ ಬಸ್ ಅಂತ ಹಾಕ್ಸಿದ್ನಿ, ಇಲ್ಲೇ ನಾಗರಬಾವಿ ಅಂಡರ್ ಪಾಸ್ ಹತ್ರ. ಅವ್ನು ಯಾರೋ ಅಭಿಮಾನಿನ ಯಾರೋ ಗೊತ್ತಿಲ್ಲ, ನಾನು ಬರ್ತಾಯಿದ್ದೆ, ಅಲ್ಲಿ ಹಂಸ ಹತ್ರ ನಾನು ಸ್ಲೋ ಮಾಡಿದೆ. ಅವ್ನು ನನ್ನ ಗಾಡಿ ಹಿಂದೆ ಬಂದುಬಿಟ್ಟು ಗಾಡಿಗೆ ಟಚ್ ಮಾಡ್ದೆ. ಗುರು ಸ್ವಲ್ಪ ನೋಡ್ಕೊಂಬಾ ಗುರು ಅಂತಂದೆ. ಅವ್ನು ಮುಂದೆ ಓವರ್ಟೇಕ್ ಮಾಡಿಬಿಟ್ಟು ಮುಂದೆ ಬಂದು ನನ್ನ ಗಾಡಿ ಮುಂದೆ ಡಿ ಬಸ್ ಅಂತ ಹಾಕ್ಸಿದ್ನಿ. ನಾನು ದುರ್ಗದ ಸಿರಿ ಡಿ ಬಸ್ ಅಂತ ಹಾಕ್ಸಿದ್ನಿ, ನಾನು ಚಿತ್ರದುರ್ಗ ದುರ್ಗದ ಸಿರಿ ಡಿ ಬಸ್ ಅಂತ ಹಾಕ್ಸಿದ್ನಿ. ಆ ಡಿ ಬಸ್ ಅಂತ ಹಾಕ್ಸಿರೋದು ನೋಡಿ, ಸಾರಿ ಗುರು ಏನೋ ತಪ್ಪಾಯಿತು, ನನಗೂ ಯಾವುದೋ ಮೋರಿ ತೋರಿಸಿರ ಅಂತಂದ. ಎಷ್ಟು ಕಿಂಡಲ್ ಮಾಡ್ತಾರೆ ನೋಡಿ, ಯೋಚನೆ ಮಾಡಿ. ಡಿ ಬಸ್ ಅಂತ ಹಾಕ್ಸಿರೋದು ನೋಡಿ, ನನಗೂ ಯಾವುದೋ ಮೋರಿ ತೋರಿಸಿರ ಅಂತಂದ. ಅಂದರೆ ಏನು ಅರ್ಥ ಸರ್ ಅದು? ಅಷ್ಟೊಂದು ಕೇಳಾಗ್ಬಿಟ್ಟಿದ್ದಾರೆ ಅಂತ ದರ್ಶನ್ ಫ್ಯಾನ್ಸ್. ಅಲ್ಲ, ಅಷ್ಟೊಂದು ಕ್ರೂರಿನ ದರ್ಶನ್. ನನಗೆ ಹೇಳಿದೆ ನಿನ್ನೆ ಸಾಯಂಕಾಲ, ನಾನು ಇದೇ ರೋಡಲ್ಲಿ ಬರ್ತಾಯಿದ್ದೆ, ಇದೇ ಯಾವುದೋ ರಿಸರ್ವ್ ಇದರಲ್ಲಿ ಬಂದರು, ಅವರೇ ಇರ್ಬೋದು ಅಂತ ಬಿಟ್ಟು ನಾನು ಸ್ವಲ್ಪ ಸ್ಪೀಡಲ್ಲಿ ಬಂದೆ. ಅಲ್ಲಿ ಹಂಸಿರ ಹತ್ರ ಬ್ರೇಕ್ ಆಗಿದ್ದಕ್ಕೆ ಮುಂದೆ ನನಗೆ ಟಚ್ ಮಾಡಿಬಿಟ್ಟು, ಗುರು ನೋಡ್ಕೊಂಬ ಅಂತಂದು ಹೇಳಿದ್ಕೆ ಮುಂದೆ ಓವರ್ಟೇಕ್ ಮಾಡ್ಕೊಂಬಂದ್ಬಿಟ್ಟು ಡಿ ಬಸ್ ಅಂತ ಇರೋದು ನೋಡಿ, ಗುರು ನನಗೂ ಯಾವುದಾದ್ರು ಮೋರಿ ತೋರಿಸಿರ ಅಂತಂದು ಹೇಳಿದರು. ಅಷ್ಟೊಂದು ಕೊಲೆ ಮಾಡ್ತಾರೆ ದರ್ಶನ್ ಫ್ಯಾನ್ಗಳು. ದರ್ಶನ್ ಫ್ಯಾನ್ಸ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಹೌದು, 100% ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ನಾವು ಅಭಿಮಾನಿ ಇರೋದು ಅವ್ರ ಫಿಲಮ್ ನೋಡಲ್ಲ. ಅವ್ರ ಫಿಲಮ್ ಆ್ಯಕ್ಚುಲಿ 3 ಅವರ್ ಅಷ್ಟೇ, ಎಂಟರ್ಟೈನ್ಮೆಂಟ್ ಅಷ್ಟೇ. ಪುನೀತ್ ಅವ್ರು ನೋಡ್ತೀವಿ, ಸುದೀಪ್ ನೋಡ್ತೀವಿ, ಎಲ್ಲರೂ ಫಿಲಮ್ ನೋಡ್ತೀವಿ. ಅವರು ಮಾಡಿರೋ ಸಹಾಯದಿಂದ, ಅವ್ರ ಹೆಲ್ಪಿಂಗ್ ನೇಚರಿಂದ ನಾವು ಅವ್ರ ಅಭಿಮಾನಿ ಆಗಿರೋದು. ನನಗೆ ಹೇಳಿದ್ರಲ್ಲ ಸರ್, ನಮಗೂ ಯಾವ್ದಾದ್ರು ಒಂದು ಮೋರಿ ತೋರಿಸಿರ ಅಂತ ಹೇಳ್ಬಿಟ್ಟು. ಅಂದರೆ ಎಷ್ಟು ಇದರಲ್ಲಿ ಮಾತಾಡ್ತಾರೆ ನೋಡಿ, ನೀವೇ ಯೋಚನೆ ಮಾಡಿ. ಅವ್ರು ಮಾಡಿರೋವು ಯಾವೂ ತೋರಿಸ್ತಾ ಇಲ್ಲ, ಅವ್ರು ಎಷ್ಟು ಹೆಲ್ಪ್ ಮಾಡಿಲ್ಲ. ಏನು ಹೇಳ್ತೀರಾ ಕೊನೆಯದಾಗಿ? ಏನಾರು ಅಷ್ಟೇ ಸರ್, ಅವ್ರು ತಪ್ಪು ಮಾಡಿಲ್ಲ. ಖಂಡಿತ ತಪ್ಪು ಮಾಡಿದರೆ ಕೋರ್ಟ್ ಏನಿದೆ ಅದು ಡಿಸೈಡ್ ಮಾಡಲಿ, ಶಿಕ್ಷೆ ಕೊಡಿ. ನಟ ಭಯಂಕರ ಪ್ರತಾಪ್, ಅವನು ಬಾಸ್ ಬಗ್ಗೆ ಮಾತಾಡ್ತಾನೆ ಅಲ್ವಾ? ಪ್ರಥಮ್ ಅವ್ರು ಮಾತಾಡಿದ್ದಾರೆ. ಆ ಸ್ಟೇಷನ್ ಮುಂದೆ ಇರ್ತಕ್ಕಂಥ ಅಭಿಮಾನಿಗಳು ಅವ್ರ ಅಪ್ಪ ಅವ್ರ ಅಮ್ಮಗೆ ಒಂದು ತುತ್ತು ಅನ್ನ ಹಾಕೋಕ್ಕಾಗಲ್ಲ. ಇಲ್ಲಿ ಇಷ್ಟು ಜನ ಇದ್ದಾರೆ, ಇವ್ರು ಯಾರು ನಿಮ್ಮ ಅಪ್ಪ ಅಮ್ಮ, ನೀವು ಯಾರು ಅನ್ನ ಆಗ್ತಾಯಿಲ್ಲ, ಊಟ ಆಗ್ತಾ ಇಲ್ಲ, ಅಭಿಮಾನಿ ಇಲ್ಲ, ಇವ್ರು ಯಾರು ಆಗ್ತಾ ಇಲ್ಲ, ಆಗ್ತಾ ಇಲ್ಲ. ಅವ್ರು ಮಾತಾಡ್ತಾರೆ. ನನಗೇನಾದರೂ ಆ್ಯಕ್ಚುಲಿ ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಅಲ್ಲಿರೋರ್ನೆಲ್ಲ ಒದ್ದೋಡಿಸ್ತೀನಿ ಅಂತ. ಕಾನೂನು ಅವ್ನಿಗೆ ಗೊತ್ತಾ? ಅವ್ನಿಗೆ ಏನು ಮಾತಾಡ್ತಾನೆ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಅವ್ನು ಮೊನ್ನೆ ಯಾರೋ ಪಾಪ ಪ್ರಶ್ನವರು, ಸರ್ ನೀವು ಬಿಗ್ ಬಾಸಲ್ಲಿ ನಟನೆ ಮಾಡಿದ್ರೆ ಅನ್ನೋದಕ್ಕೆ ಹಿಂಗೆ ಆಕ್ಷನ್ ಮಾಡ್ತಾನೆ. ನಾನು ನಟನೆ ಮಾಡಿದ್ನ, ಹಂಗಾರೆ ನಾನು ನಟನೆ ಮಾಡಿ ಗೆದ್ನ, ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಫಸ್ಟ್ ಆಫ್ ಅವ್ನಿಗೆ ಕಾನ್ಸ್ಟೇಬಲ್ ಕೆಲಸ ಕೊಡೋದಕ್ಕೆ ಅವ್ನು ಬಿಗ್ ಬಾಸ್ ಬಂದಿರೋದಕ್ಕೆ ಅವನೊಬ್ಬ ಸೆಲೆಬ್ರಿಟಿ ಅಂತ ಗೊತ್ತಿರೋದು. ಬಿಗ್ ಬಾಸ್ ಬಂದಿಲ್ಲ ಅಂದ್ರೆ ಅವ್ನು ಯಾರಂತಾನೆ ಗೊತ್ತಿಲ್ಲ. ಅವ್ನು ಎಷ್ಟು ಕೇವಲ ಮಾತಾಡ್ತಾನೆ. ಅಲ್ಲಿರೋ ಅಭಿಮಾನಿಗಳು ಯಾವನೋ ಒಂದು ತುತ್ತು ಅನ್ನ ಇಲ್ಲಿರೋರೆಲ್ಲ ಇಷ್ಟು ಜನ ಬಂದಿದ್ದಾರೆ, ಅವ್ರು ಯಾರು ತಂದೆ ತಾಯಿಗೆ ಅನ್ನ ಹಾಕ್ತಿಲ್ಲ ಅಂದರೆ ಅವ್ರು ಏನಕ್ಕೆ ಬರ್ತಾರೆ? ಏನಕ್ಕೆ ಬರ್ತಾರೆ? ಅವ್ನು ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೂ ಲಾಯಕು. ಸುಮ್ಮನೆ ಅವ್ನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದು ಯಾವುದೋ ಇದರಲ್ಲಿ ಸ್ಟೇಜಲ್ಲಿ ಹೋಗ್ತಾನೆ, ಸುದೀಪು ನಮ್ಮ ಮಾವ, ನಮ್ಮಮ್ಮ, ಅವ್ರ ತಂಗಿ, ಇವರು ನಮ್ಮಪ್ಪ, ಏನೇನೋ ಮಾತಾಡ್ತಾನೆ ಅವನೊಬ್ಬರಿಗೆ ನಮ್ಮ ಮೈಂಡ್ ಇರೋದು, ನಮಗೇನಿಲ್ವಾ? ನಾವು ಗೂಗಲಲ್ಲಿ ಎಲ್ಲ ಹುಡುಕ್ಬಿಟ್ಟು ನಾವು ಹೇಳಿದ್ರೆ ನಾವು ಅದ್ರ ಎರಡರಷ್ಟು ಹೇಳ್ತೀವಿ. ಸುದೀಪ್ ಅವ್ರ ಮಾವನ, ಸುದೀಪ್ದು ಯಾವುದೋ ಇದು ಶಿವಮೊಗ್ಗದ ಹತ್ರ ಅವರು NR ಪುರ. ಇವನಿರೋದು ಇಲ್ಲಿ. ಅದು ಬಿಗ್ ಬಾಸ್ ಬಂದಿರೋದಕ್ಕೆ ಇವನು ಯಾರೋ ಹುಚ್ಚ ಅಂತ ಗೊತ್ತಾಗಿರೋದು. ಅವನು ಕೊಪ್ಪ ಅವ್ರ ಊರು NR ಪುರ. ಹುಚ್ಚ ಕಂಡಿದ್ದಾರೆ ಗೊತ್ತಾ? ಅವ್ರು ಹೊಡೆದ್ಬಿಟ್ರೆ ಅದಕ್ಕೆ ಹುಚ್ಚಾಗ್ಬಿಡ ನಾವು. ಅದಕ್ಕೆ ಈಗ ರೀಸೆಂಟ್ ಆಗಿ ಬಿಗ್ ಬಾಸ್ ಅಲ್ಲಿ ಹುಚ್ಚ ಹೊಡೆದಾಗ ಗೊತ್ತಾ ಅವನಿಗೆ, ಅದೇ ಥರ ಹುಚ್ಚಾಗ್ಬಿಡ ಅವನು. ನಿಜವಾಗ್ಲೂ ಅವ್ನು ಮಾತಾಡೋಕೆ ನಿಯತ್ತಿಲ್ಲ ಫಸ್ಟ್ ಒಂದು ಪ್ರತಾಪಲಾಗಿ. ನೀವೇನು ಹೇಳ್ತೀರಾ? SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.